ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ 2028ಕ್ಕೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಯಾರು ಬಿಜೆಪಿ ಅಭ್ಯರ್ಥಿ ಹಾಕಬಹುದು ಎಂತ ಡೌಟ್ ನೋಡಿದ್ದು. ಸಾಮಾನ್ಯವಾಗಿ ಒಂದೊಂದು ಕ್ಷೇತ್ರದಲ್ಲಿ ಆ ಥರ ಡೌಟ್ ಬರ್ತವೆ. ಯಾಕಂದ್ರೆ ಅಭ್ಯರ್ಥಿಗಳು ಜಾಸ್ತಿ ಆದಾಗ ಹಂಗಾಗುತ್ತೆ. ಇಲ್ಲಿ ಪ್ರಮುಖವಾಗಿ 2 ಹೆಸರು ಕೇಳಿಸ್ಕೊತಾ ಇದೆ. ಯಾವ 2 ಹೆಸರು? ಸೋತಿರ್ತಕ್ಕಂಥ ಅಭ್ಯರ್ಥಿ ಮುನಿರಾಜು ಮತ್ತೆ JDS ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಹರಿನಾಥ್ ರೆಡ್ಡಿ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಆದರೆ ಈ ಒಂದು ವಿಚಾರದಲ್ಲಿ ಒಂದು ಸ್ವಲ್ಪ ಹಿಂದಿಂದು ಪ್ರಸ್ತಾಪ ಮಾಡ್ತೀನಿ. ತಾಲೂಕಿನ ಇತಿಹಾಸ ಏನಂತೇಳಿ 2023 ಚುನಾವಣೆ ಬಂದಾಗ ಇದೇ ಥರ ಟ್ರಯಾಂಗಲ್ ಇತ್ತು ಅವಾಗ ಫೈಟು. ಕೋನಪ್ರೆಡ್ಡಿ ಅವರು ಒಂದು ಕಡೆ, ರಾಮಲಿಂಗಪ್ಪ ಅವರು ಒಂದು ಕಡೆ, ಮುನ್ರಾಜರವರು ಒಂದು ಕಡೆ ಫೈಟ್, ನಮಗೆ ಬೇಕು ಟಿಕೆಟ್, ನಮಗೆ ಬೇಕು ಅಂತ. ಈ MP ಸುಧಾಕರ್ ಅವರು ಕೋನಪ್ರೆಡ್ಡಿ ಅವರಿಗೆ ಸಪೋರ್ಟು. ಅವ್ರ ಬಣದಲ್ಲಿ ಇವ್ರು ಗುರುಸ್ಕೊಂಡಿದ್ರು, ಅವರೇ ಕರ್ಕ ಬಂದಿದ್ದು ಇವ್ರನ್ನ. ಇವರು ಟಿಕೆಟ್ ಕೊಡಿಸೋಣ ಅಂತ ಅವರು. ಮುನ್ರಾಜರವರು ಅದಕ್ಕಿಂತ 2 ವರ್ಷ ಮುಂಚೆ ಬಂದು ಇಲ್ಲಿ ಕೆಲಸ ಮಾಡಿದ್ರು. ಹೈಕಮಾಂಡ್ ಅದೆಲ್ಲ ಗುರುಸಿ ಒಂದು ಮಟ್ಟದಲ್ಲಿ ಅವ್ರಿಗೆ ಹೈಕಮಾಂಡ್ ಬಲ ಇತ್ತು. ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಕೊನೆಗೆ ಒಟ್ಟಿಗೆ ಎಲ್ಲರನ್ನೂ ಜೋಡಿಸ್ಕೊಂಡು ಈ ಚುನಾವಣೆಯನ್ನು ಎದುರಿಸಬೇಕು ಅಂತ ಟಾಸ್ಕ್ ಕೊಟ್ಟರು. ಆ ಚುನಾವಣೆಯಲ್ಲಿ 63,000 ಬಹುಮತವನ್ನು ಪಡೆದು, ಬಹುಮತ ಅಲ್ಲ, ಅಲ್ಲಿ 63,000 ತನಕ ಹೋಗಿ 2ನೇ ಸ್ಥಾನವಾಗಿ ನಿಂತ್ಕೊಂತು BJP. ಆದರೆ ಈ ಚುನಾವಣೆ ಆದ ಮೇಲೆ ಅಸಲಿ ಕತೆ ಸ್ಟಾರ್ಟ್ ಆಗುತ್ತೆ. ಏನು ಅಂತ ಹೇಳ್ಬಿಟ್ಟು, ಈ ಮುನಿರಾಜ್ರವರು ಅಲ್ಲಿಂದ ಒಂದು ಸ್ವಲ್ಪ ಅವ್ರಿಗೆ ಮತ್ತೆ MP ಸುಧಾಕರ್ ಅವರಿಗೆ ಅಲಿಗೇಷನ್ ಸ್ಟಾರ್ಟ್ ಆಗುತ್ತೆ. ಸುಧಾಕರ್ ಅವರು ನನ್ನ ಪರ ಕೆಲಸ ಮಾಡಿದ್ರೆ ನಾನು ಗೆಲ್ತಾ ಇದ್ದೆ ಅಂತಕ್ಕಂಥ ವಾದವನ್ನ ಪದೇ ಪದೇ ಸಮಯ ಸಿಕ್ಕಿದಾಗೆಲ್ಲ ಮಾತಾಡ್ತಕ್ಕಂಥ ಮುನಿರಾಜ್ರವರು ಅವರ ಮೇಲೆ, ಅಂದ್ರೆ ವೈಯಕ್ತಿಕವಾಗಿ ಅಂತ ಏನಿಲ್ಲ, ಏನೋ ಅದೊಂದು ಸ್ವಲ್ಪ ನೋವು, ನನಗೆ ಕೆಲಸ ಮಾಡಿಲ್ಲ. ಯಾಕಂದ್ರೆ ಅವ್ರ ಕಮಿಟ್ಮೆಂಟ್ ಒಳಗಿಂದ ಏನಾಗಿದೆ ಅಂತ ಅವ್ರಿಗೆ ಗೊತ್ತಿತ್ತು. ಈ ಸಂಸದರು ಏನು ಮಾಡಿದ್ದಾರೆ, ಇವಾಗಿರ್ತಕ್ಕಂಥವ್ರು ಆವಾಗ ಏನಾಯಿತು, ಅವೆಲ್ಲ ಅವರಿಬ್ಬರಿಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳು. ಯಾಕಂದ್ರೆ ಅಷ್ಟೊಂದು ತೊಂದರೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವ್ರ ವಾದ, ಮುನ್ರಾಜರವ್ರ ವಾದನೆ. ಈ MP ಅವ್ರು ಏನು ಮಾಡ್ತಾರೆ ಗೊತ್ತಾ, ಆಯ್ತು ಇದೆಲ್ಲ ಚುನಾವಣೆ ಮುಗೀತು, ML ಅದು MP ಸ್ಟಾರ್ಟ್ ಆಯಿತು 1 ವರ್ಷದಲ್ಲೇ. ಆವಾಗ ಏನು ಮಾಡಿದ್ರು, ಈ ಮುನ್ರಾಜ್ನವ್ರು ಕೈ ಕೊಟ್ಟರು ಅಂತ ಹೇಳ್ಬಿಟ್ಟು ಸುಧಾಕರ್ ಅವರ ಬಣದ ವಾದ. ಯಾವ ಥರ ಅಂದರೆ, MP ಚುನಾವಣೆಗೆ ಮೊದಲು ಸುಧಾಕರ್ ಪರನೇ ಬ್ಯಾಟಿಂಗ್ ಬೀಸ್ತಕ್ಕಂಥ ಮುನ್ರಾಜ್ರವರು ಬರ್ತಾ ವಿಶ್ವನಾಥ್ ಅವರ ಕಡೆ ವಾಲ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರನ್ನ ಕರ್ಕೊಬಂದು ಕ್ಯಾಂಪೇನ್ಗಳು ಮಾಡಿಸಿ ಏನು ಅಂತ, ಇವ್ರಿಗೆ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಹೋಗೋಕ್ಕೆ ಇಷ್ಟಪಡಲಿಲ್ಲ. ಸೊ ಅದನ್ನು ತುಂಬ ಹಚ್ಕೊಂಡ್ಬಿಟ್ರು ಸುಧಾಕರ್ ಅವರು. ಸೊ ಅದ್ರ ಪರಿಣಾಮ MP ಚುನಾವಣೆಗೆ ಕೂಡ ಇವರು ನಂಬಲಿಲ್ಲ. ಅವರು ಬೇರೆ ಎಲ್ಲ ಥರದ ವಿಚಾರಗಳು, ಮಾಮೂಲಿ ಪಕ್ಷದ ವಿಚಾರ ಒಂದು ಬಿಟ್ಟರೆ, ಹೇಳಬೇಕು ಹೇಳ್ತೀವಿ ಅಷ್ಟು ಬಿಟ್ಟರೆ ಎಲ್ಲ ಒಂದು ವಿಚಾರದಲ್ಲೂ ಕೂಡ ಇವ್ರನ್ನ ಜೋಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಲಿಲ್ಲ. ಯಾಕಂತಂದ್ರೆ ಎಲ್ಲಿ ಮುನ್ರಾಜ್ ನಮ್ಗೆ ಕೈ ಕೊಡ್ತಾರೋ ಮತ್ತು MP ಎಲೆಕ್ಷನಲ್ಲಿ ಅಂತಕ್ಕಂಥ ಒಂದು ಭಯ ಅವ್ರಿಗೂ ಇತ್ತು. ಮತ್ತು ಅವರನ್ನು ಜಾಸ್ತಿ ನಂಬಲಿಕ್ಕೆ ಹೋಗಲಿಲ್ಲ. ಅವರು ಎಷ್ಟು ಮಾತಾಡಬೇಕು, ಎಷ್ಟು ತನಕ ಅವ್ರನ್ನ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಸುಧಾಕರ್ ವಿರುದ್ಧ ಕೆಲಸ ಮಾಡಿದ್ದಾರೆ. ಟಿಕೆಟ್ ಕೊಡ್ಲಿಕ್ಕೆ ಕೂಡ ಒಪ್ಕೊಳ್ಳಿಲ್ಲ ಅವರು ಮುನ್ರಾಜ್ ಅವರಿಗೆ. ಅಲ್ಲಿ ಹೈಕಮಾಂಡಲ್ಲಿ ದೂರು ಕೊಟ್ಟು ನಾನು ಸೋತ್ಲಿಕ್ಕೆ ಕಾರಣ, ಎಲ್ಲ ಥರದಲ್ಲೂ ಕಾರಣ ಸುಧಾಕರ್ ಅವರೇ ಅಂತ ಇವರು ಅಲಿಗೇಷನ್ ಮಾಡಿದರು. ಅಂತ ಆ ಆರೋಪದ ಮೇಲೆ ಅವ್ರು ಕೆಲಸ ಮಾಡಲಿಲ್ಲ ಅಂತ ಮುನ್ರಾಜ್ನವರು ಸುಧಾಕರ್ಗೆ MP ಕೆಲಸ ಮಾಡಿಲ್ಲ ಅಂತ ಸುಧಾಕರ್ ಬಣದಲ್ಲಿ ಇರ್ತಕ್ಕಂಥ ಒಂದು ವಾದ, ಇದು ಬಲವಾಗಿರ್ತಕ್ಕಂಥ ವಾದ, ನಮ್ಗೆ ಅವ್ರು ಕೆಲಸ ಮಾಡೇ ಇಲ್ಲ ಅನ್ನೋ. ಬರ್ತಾ ಚಿಕ್ಕಬಳ್ಳಾಪುರದಲ್ಲಿ ಈ BJPಯಲ್ಲೂ ಒಂಥರ ಭಿನ್ನಮತ ಸ್ಟಾರ್ಟ್ ಆಗೋಯ್ತು. ಸುಧಾಕರ್ ವರ್ಸಸ್ ಮುನಿರಾಜು ಅಂತ ಇವರಿಬ್ಬರ ನಡುವೆನೆ. ಇವ್ರಿಗೆ ಹೈಕಮಾಂಡ್ ಬಲ ಐತೆ, ಅವರಿಗೆ ಸೆಂಟ್ರಲ್ ಹೈಕಮಾಂಡ್ ಅಥವಾ ಅವರ ಶಕ್ತಿ ಮೇಲೆ ಅವ್ರಿಗೆ ನಂಬಿಕೆ ಇದೆ, ಇವ್ರಿಗೆ ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. ಈ ಒಂದು ಪ್ರಬಲ ಪೋಟಿಯಲ್ಲಿ ಒಬ್ಬರನ್ನೊಬ್ಬರನ್ನು ನಂಬಕ್ಕಾಗ್ದೇನೆ ಬಿರುಕು ಮುಡಿಸ್ಕೊಂಡ್ಬಿಟ್ರು ಇವರಿಬ್ಬರು. MP ಮೇಲೆ ನೇರವಾಗಿ ಆರೋಪ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಸುಧಾಕರ್ ಅವ್ರ ಮೇಲೆ. ಅವ್ರೇನು ಕೆಲಸ ಮಾಡಿಲ್ಲ ಹಂಗೆ ಹಿಂಗೆ. ಮತ್ತೆ ಈ ಜಿಲ್ಲಾ ಚುನಾವಣೆಗಳು ಬಂದಾಗ BJPಗೆ ಆ ಸಂದೀಪ್ ರೆಡ್ಡಿಯನ್ನು ಹೆಸರು ತಂದಿರ್ತಕ್ಕಂಥವ್ರು ಇವರೇ. ಮುನಿರಾಜು, ವಿಶ್ವನಾಥ್, ವಿಜಯೇಂದ್ರ, ಈ ಒಂದು ಕಮಿಟಿಯಲ್ಲಿ ಅವ್ರ ಹೆಸರು ಪ್ರಸ್ತಾವನೆಗೆ ಬರ್ತದೆ. ಅದನ್ನು ಸಂಸದರಿಗೆ ತಿಳಿಸಲ್ಲ. ಸಂಸದರಿಗೂ ಸಂದೀಪ್ ರೆಡ್ಡಿಗೆ ಅಷ್ಟು ಆಗಿ ಬರಲ್ಲ. ಸೊ ಇದನ್ನು ಮನಗಂಡಿರ್ತಕ್ಕಂಥ ಇವರು ಅವ್ರನ್ನ ಶತ್ರು ಮುಖಾಂತರ, ಅವ್ರ ಶತ್ರುವನ್ನೇ ಏನಾದ್ರು ಮಾಡೋಣ ಅಂತ ಹೊರಟರು. ಅವ್ರು ನೇರವಾಗಿ ಹೈಕಮಾಂಡ್ ಕಂಪ್ಲೇಂಟ್ ಕೊಟ್ಟರು. ಅದೆಲ್ಲ ಇತಿಹಾಸ ಪುನಃ ಬದಲಾಯಿಸೋ ಮಟ್ಟಕ್ಕೆ ಕೇರ್ ಮಾಡ್ತಾರೆ.
ಆ ಮಟ್ಟಕ್ಕೆ ಅವರು ಬೆಳೆದರು. ಸೊ ಇವ್ರ ನಡುವೆ ಇಂಥ ಫೈಟ್‌ಗಳೇ. ಆ ಮಧ್ಯದಲ್ಲಿ ಈ ಮುನ್ರಾಜ್‌ರವರು ಸುಧಾಕರ್ ಮೇಲೆ ನೇರವಾಗಿ ಹೇಳಿಕೆಗಳು ಕೊಡ್ತಕ್ಕಂಥ ವಿಚಾರ ಆಗಿರ್ಬೋದು. ನೆಕ್ಸ್ಟ್ ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿಗೆ ಟಿಕೆಟ್ ಆಗ್ಬೋದು. ಪಕ್ಷದಲ್ಲಿ ನೋಡ್ರಿ, ಈಗ ರಾಜಕೀಯದಲ್ಲಿ ತಾಳ್ಮೆ ಮುಖ್ಯ. ಆಯ್ತು, ಸುಧಾಕರ್ ಅವರಿಂದ ನಿಮ್ಗೆ ತೊಂದರೆ ಆಗಿದೆ. ಎಂಪಿಗೆ ನೀವು ಮಾಡಿದಿರ ಅಂತ ಕೆಲಸನೂ ಬಿಟ್ಕೊಂಡು ಸುಮ್ಮನೆ ಇರ್ಬೇಕಲ್ವಾ? ಆ ಕೆಲಸ ಇವ್ರು ಮಾಡಲಿಲ್ಲ. ಅವ್ರ ಮೇಲೆನೆ ಎತ್ಕಟ್ಟೋ ಕೆಲಸ ಮಾಡಕ್ ಹೋಗ್ಬಿಟ್ರು. ಹೈಕಮಾಂಡ್ ಪರವಾಗಿ ಬೇರೆ ವಿರುದ್ಧವಾಗಿ ಲಾಬಿ ಮಾಡಕ್ ಹೋದ್ರು. ಮತ್ತೆ ಸುಧಾಕರ್ ಅವ್ರ ಮೇಲೆ ಡಿ ಅಂದ್ರೆ ನೇರವಾಗಿ ಸವಾಲು. ನೀವೇ ಪಕ್ಷ ಅಲ್ಲ, ನಿಮ್ಮೊಬ್ಬರಿಂದ ಅಲ್ಲ, ನಾಳೆ ಬೆಳಗ್ಗೆ ನಿಮ್ಗೂ ಟಿಕೆಟ್ ಕೊಡ್ತೀವೋ ಇಲ್ಲೋ ನಮ್ಗೆ ಗೊತ್ತಿಲ್ಲ ಅನ್ನೋ ಮಟ್ಟದಲ್ಲಿ ಇವರೆಲ್ಲ ಈ ಪ್ರೆಸ್ ಮೀಟ್ಗಳು ಮಾಡಿ ಅದು ಯಾರು ಐಡಿಯಾ ಕೊಟ್ರು, ಏನ್ ಕರ್ಮ ಪಕ್ಷದಲ್ಲಿ ಅವ್ರಿಬ್ರಿಗೆ ತಂದಿಕ್ಬಿಟ್ರು. ಈಗ ಅದೇನು ಹೇಳಿದ್ರಲ್ಲ, ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, 2 ಕಣ್ಣು ಹೋಗ್ಬೇಕು ಅಂತಕ್ಕಂಥ ಒಂದು ದೃಷ್ಟಿ ಇರ್ತಕ್ಕಂಥ ವ್ಯಕ್ತಿ MP ಸುಧಾಕರ್. ಅವ್ರದ್ದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ವಿರೋಧದ 2 ಕಣ್ಣು ಹೋಗ್ಬೇಕು. ಅಂದ್ರೆ ಯಾವ ಮಟ್ಟದಲ್ಲಿ ಇದು? ಆ ಕರಿ ನೆರಳು ಈ ಬಾಗೇಪಲ್ಲಿ ತಾಲೂಕಿನಲ್ಲಿ ಬಿದ್ದಿದೆ. ಇಲ್ಲಿ ಸುದೀರ್ಘವಾಗಿ ಅಭಿವೃದ್ಧಿಗಳಾಗ್ತಾ ಇದಾವೆ ಅಥವಾ ಇನ್ನೊಂದು ಆಗ್ತಾ ಇದೆ, ಜನಕ್ಕೇನು ಗೊತ್ತಿಲ್ಲ ಅಂತಲ್ಲ. ಇಲ್ಲಿ ಕಾಂಗ್ರೆಸ್ ಗೆಲ್ತಾ ಇರ್ತಕ್ಕಂಥದ್ದು. ಬಿಜೆಪಿ ಪಕ್ಷದಲ್ಲೂ ಕೂಡ ಅಭ್ಯರ್ಥಿಗಳಲ್ಲಿ ಹೊಂದಾಣಿಕೆ ಇಲ್ಲ, ಅವರಲ್ಲಿ ಒಗ್ಗಟ್ಟಿಲ್ಲ. ಮತ್ತೆ ಸುಧಾಕರ್ಗೂ ಈ MLA ಅವರಿಗೆ ಏನೋ ಕಮಿಟ್ಮೆಂಟ್ ಇದೆ ಅಂತ ಮಾತಾಡ್ತಾರೆ. ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ, ಅದು ಇವತ್ತಿನ ವಿಚಾರ ಅಲ್ಲ. ಅದು ಮುಂದಿನ ರಾಜಕೀಯ ಬಂದಾಗ ಮಾತಾಡ್ತೀನಿ. ಸೊ ಆವಾಗ ಏನಾಯ್ತು, ಸುಧಾಕರ್ ಅವರಿಗೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಇಲ್ಲ ಮುನ್ರಾಜ್ನವ್ರನ್ನ ಸೋಲಿಸ್ಬೇಕು, ಒಂದು ಫಸ್ಟ್ ಟಿಕೆಟ್ ತಪ್ಪಿಸ್ಬೇಕು, ಆಗ್ಲಿಲ್ಲ ಸೋಲಿಸ್ಬೇಕು ಅಂತಕ್ಕಂಥ 1-2 ಉದ್ದೇಶಗಳು ಗಾಢವಾಗಿ ಕಾಣ್ತಾವ್ ನಮಗೆ. ಯಾಕಂತಂದ್ರೆ ಈ ಮಹಾಭಾರತದಲ್ಲಿ ಕ್ಯಾರೆಕ್ಟರ್ಗಳನ್ನ ಏನಾದ್ರು ಪಾತ್ರಗಳನ್ನ ನಾವೇನಾದ್ರು ಕೊಡಬೇಕು ಅಂತ ಫಿಕ್ಸ್ ಮಾಡಿದ್ರೆ ಅರ್ಜುನ್ ಕ್ಯಾರೆಕ್ಟರು ಇವ್ರಿಗೆ ಕೊಡ್ಬೋದು. ಯಾರಿಗೆ? ನಮ್ಮ ಚಿಕ್ಕಬಳ್ಳಾಪುರದ ಬಿಜೆಪಿ MP ಸುಧಾಕರ್ ಅವರು ಕೊಡ್ಬೋದು ಅರ್ಜುನ್ ಕ್ಯಾರೆಕ್ಟರ್. ಮತ್ತೆ ಈ ಮುನ್ರಾಜ್ನವ್ರಿಗೆ ದುರ್ಯೋಧನ ಕ್ಯಾರೆಕ್ಟರ್ ಕೊಡ್ಬೋದು. ಇವ್ರು ಜಗ್ಗಲ್ಲ, ಇವ್ರಿಗೂ ಬುದ್ಧಿ ಇದೆ, ಆದ್ರೆ ಒಂದು ಸ್ವಲ್ಪ ಗತ್ತು ಜಾಸ್ತಿ. ಇವ್ರು ಜಗ್ಗಲ್ಲ, ಅವ್ರು ಬೊಗ್ಗಲ್ಲ. ಇವರಿಬ್ಬರ ಮಧ್ಯೆ ಈಗ ಹೊಸದಾಗಿ ಇನ್ನೊಬ್ರು ಬಂದವ್ರೆ, ಏಕಲವ್ಯನ ಕ್ಯಾರೆಕ್ಟರ್ ಅವ್ರದ್ದು. ಏಕಲವ್ಯ ಯಾರವರು? ಅರ್ನಾಥ್ ರೆಡ್ಡಿ. ನೋಡಿ ಇವರು ಯಾವ ತರ ಇದೆ ಅಂದ್ರೆ ಇವ್ರ ಪರಿಸ್ಥಿತಿ. ಅರ್ನಾಥ್ ರೆಡ್ಡಿ ಅವರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಇವ್ರ ಮಧ್ಯದಲ್ಲಿ. ಈಗ ಅರ್ನಾಥ್ ರೆಡ್ಡಿ ಅವರು ಅತ್ತ ಬಿಜೆಪಿ ಅಲ್ಲ, ಇತ್ತ JDS ಅಲ್ಲ, ಯಾವುದೂ ಅಲ್ಲ. ಅವರು ಏಕಲವ್ಯ ಒಂದೇ ದ್ರೋಣಾಚಾರ್ಯಂದು ಗೊಂಬೆ ಇಕ್ಕೊಂಡ್ಬಿಟ್ಟಾರೆ. ಆ ಗೊಂಬೆ ಯಾರು? ನಮ್ಮ ಸಂಸದರಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ MP ಸುಧಾಕರ್ ಅವರು. ನೋಡ್ರಿ ಹೆಂಗೈತಿ. ಇದೇ ಕೆಲಸ ಅವರು. ಈಗ ಅವ್ರು ಬಂದು ಸೇರ್ಕೊಂಡು ಈಗ ಮೊನ್ನೆ ಈ ಹೆಲ್ಮೆಟ್ಗಳೆಲ್ಲ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು. ಈಗ JDS ಅಲ್ಲೂ ಅವ್ರು ಹೆಚ್ಚಿಗೆ ಕಾಣಿಸ್ಕೊಂತ ಇಲ್ಲ. ಈಗ ಅದನ್ನೇ ಕ್ವಶನ್ ಮಾಡ್ತಾರೆ JDS ಅವ್ರು ಕೂಡ. ಅರ್ನಾಥ್ ರೆಡ್ಡಿಗೂ JDS ಸಂಬಂಧ ಇಲ್ದ ಇರ್ತಕ್ಕಂಥ ವಿಚಾರ ಅಂತ ಈ ನಡುವೆ ಚರ್ಚೆ ನಡೀತಾ ಇದೆ. ಯಾಕೆ? ಅವರು ಇದರಲ್ಲೂ ಕೂಡ ಎಲ್ಲೂ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರಾಗಿರ್ಬೋದು, ಯಾವುದೇ ತರದಲ್ಲೂ ಕೂಡ ಅವರ ಒಂದು ಫೋಟೋಗಳನ್ನ ಬಳಸ್ಕೊಂಡಿಲ್ಲ. ಮತ್ತೆ ಬದಲಾಗಿ ಏನು, ಕೋನಪರೆಡ್ಡಿ ಅವರು, ಸುಧಾಕರ್ ಅವರು, ಇವರಿಬ್ಬರು ಫೋಟೋಗಳು ಹಾಕ್ಕೊಂಡೆ ಯಾವುದೇ ಸಿಂಬಲ್ ಇಲ್ಲದೆ ಅವ್ರ ಓನ್ ಟ್ರಸ್ಟ್, ಚಾರಿಟೇಬಲ್ ಟ್ರಸ್ಟಿಂದ, ಅರ್ನಾಥ್ ರೆಡ್ಡಿ ಚಾರಿಟೇಬಲ್ ಟ್ರಸ್ಟಿಂದ ರಾಜಕೀಯ ಮಾಡ್ಕೊತವ್ರು. ಅವರು ಈ ಹೆಲ್ಮೆಟ್ಗಳು ಹಂಚ್ತಕ್ಕಂಥದ್ದು ಮತ್ತೆ ಸುಧಾಕರ್ ಅವರು MPಗಳು ಬಂದಾಗ ಇಲ್ಲಿ ಅವರು ಕಾರ್ಯಕ್ರಮಗಳಲ್ಲಿ ಮುಂದಾಳತ್ವ ವಹಿಸ್ತಕ್ಕಂಥ ನಾಯಕರವರು. ಈ ಒಂದು ಗಲಾಟೆ ಈಗ ಇನ್ನೊಂದು ಹಂತಕ್ಕೆ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದೆ. MP ಮತ್ತೆ ಮುನ್ರಾಜು ಯಾರು ನಂಬಲ್ಲ. ಸುಧಾಕರ್ ಅವ್ರನ್ನ ಮುನ್ರಾಜ್ ಅವ್ರು ನಂಬಲ್ಲ, ಮುನ್ರಾಜ್ ಅವ್ರನ್ನ ಸುಧಾಕರ್ ನಂಬಲ್ಲ. ಯಾಕಂತಂದ್ರೆ ಅಂತರ ಜಾಸ್ತಿ ಇದೆ ಈಗ ಇಬ್ರಿಗೂ. ಕಾರಣ ಆವಾಗಲೇ ಹೇಳ್ದಂಗೆನೆ ಇಷ್ಟೇ ಬಲವಾಗಿರ್ತಕ್ಕಂಥ ಕಾರಣ. ಒಂದು, ಟಿಕೆಟ್ ತಪ್ಪಿಸ್ಬೇಕು ಫಸ್ಟ್ನೇದಾಗಿ, ಎರಡನೇದು ಸೋಲಿಸ್ಬೇಕು. ಆಯ್ತು, ಟಿಕೆಟ್ ತಪ್ಸಕ್ಕೆ ಎಲ್ಲ ಪ್ರಯತ್ನನೂ ಮಾಡ್ತಾರೆ. ಹೈಕಮಾಂಡ್ ಏನಾದರೂ ಇಲ್ಲ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ, ಲೋಕಲ್ ಇದ್ದಾರೆ, ಅಥವಾ ಅಲ್ಲೇನೋ ವಿಜೇಂದ್ರ ಅವರಿಗೆ ತುಂಬ ಆಪ್ತರು ಅಂತ ಗೊತ್ತಿದೆ, ಅವ್ರೇನಾದ್ರು ಬೇಕು ಒಂದು ಟಿಕೆಟ್ ಅಂತ ಕೊಟ್ಟರು ಅಂತ ಇಟ್ಕೊಳ್ರಿ. ಸೆಕೆಂಡ್ ಏನು ಪ್ಲಾನ್ ಬಿ? ಸೋಲಿಸ್ಬೇಕು ಅವ್ರು. ಸೊ ಈ ವಿಚಾರದಲ್ಲಿ ಅಥವಾ ಟಿಕೆಟ್ ಬೇಕು ಅಂದ್ರೆ ಪ್ರಬಲವಾಗಿ ಇನ್ನೊಬ್ಬ ವ್ಯಕ್ತಿ ಬೇಕಲ್ವಾ? ಆ ವ್ಯಕ್ತಿನ ಅರ್ನಾಥ್ ರೆಡ್ಡಿ.
ಹರಿನಾಥ್ ರೆಡ್ಡಿ ಅವರು JDS ಅಲ್ಲೂ ಗುರುತಿಸ್ಕೊಳ್ಳಲ್ಲ ಅಥವಾ ಇನ್ನು ಬೇರೆ ಯಾವುದರಲ್ಲೂ ಇಲ್ಲ. BJP ಪಕ್ಷಕ್ಕೂ ನಾನು ಡೈರೆಕ್ಟಾಗಿ ಲೀಡ್ರು ಅಂತ ಏನು ಬಂದಿಲ್ಲ. ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದವರು ಏಕಲವ್ಯನ ಜಾಗದಲ್ಲಿದ್ದಾರೆ. MP ಸುಧಾಕರ್ ಅವರು ಒಂದು ಮಾತು ಬಿಟ್ಟರೆ ಅವ್ರನ್ನ ಬೇರೆ ಯಾವ ಇದಕ್ಕೂ ಕೂಡ ಸೇರಿಸ್ಕೊಳ್ತಕ್ಕಂಥ ವಿಚಾರ ಇಲ್ಲ. ಈಗ ಮುನ್ರಾಜಿನವರು ಕೂಡ ನಿನ್ನೆ ಒಂದು ಕಂಪ್ಲೇಂಟ್ ಮಾಡಿದ್ರು. ಅಂದರೆ ಅವರಂತಲ್ಲ, ಅವರ ಟೀಮ್, ಅವ್ರ ಬನ ಯಾರೇ ಆಗಿರ್ಬೋದು, ಹೈಕಮಾಂಡ್ ನನ್ನ ಕೋರ್ ಕಮಿಟಿ ಮೀಟಿಂಗ್ ಇತ್ತಂತ ಇಷ್ಟೂ ವಿಚಾರಗಳು ಹೇಳಿದ್ದು ಯಾಕೆ ಅಂತಂದರೆ ಅದೇ ವಿಚಾರವಾಗಿ ಏನಂತ, ಈ NDA ಅಭ್ಯರ್ಥಿ ಅಂತೇಳ್ಬಿಟ್ಟು ಸುಧಾಕರ್ ಅವರು ಎಲ್ಲ ಸಭೆ ಸಮಾರಂಭಗಳಿಗೆ ಎಲ್ಲೇ ಹೋದ್ರು ಕಾರ್ಯಕ್ರಮಗಳಿಗೆ ಅಲ್ಲಿ NDA ಅಭ್ಯರ್ಥಿ ಅಂತೇಳ್ಬಿಟ್ಟು ಇವ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾರನ್ನ? ಹರಿನಾಥ್ ರೆಡ್ಡಿ ಅವ್ರನ್ನ. ನಮಗೆ ಮಾಹಿತಿ ಕೂಡ ನೀಡೋದಿಲ್ಲ, ಯಾವ ಸಮಾರಂಭಗಳಿಗೂ ನಮ್ಮನ್ನು ಕರೆಯೋದಿಲ್ಲ ಅಂತ ಇವ್ರು ಕಂಪ್ಲೇಂಟ್ ಮಾಡ್ತಾರೆ. ಹೈಕಮಾಂಡ್ ಇವ್ರು ದೂರು ಕೊಟ್ಟಾಗ ಅಥವಾ ಇವ್ರು ಹೇಳಿಕೆ ಕೊಟ್ಟಾಗ ಸಂಸದರು ಕೂಡ ಅಲ್ಲೇ ಇದ್ರಂತೆ. ಹಾಗಾಗಿ ಹೈಕಮಾಂಡು ಇಲ್ಲ, ಎಲ್ಲರೂ ಒಟ್ಟಿಗೆ ಕೂಡ್ಕೊಂಡು ಕೆಲಸ ಮಾಡಿ, ಹರಿನಾಥ್ ರೆಡ್ಡಿ ಇನ್ನೊಬ್ರು ಅಂತಕ್ಕಂಥ ಬೇರೆ ಬೇರೆ ಮಾಡ್ತಕ್ಕಂಥ ವಿಚಾರಗಳು ಬೇಡ. ಒಂದು ವೇಳೆ ಅವರು ನಮ್ಮ ಪಕ್ಷಕ್ಕೆ ಬಂದರೆ ಸಂತೋಷ. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಈ ಸಲ ಆದರೂ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತನ್ನಿ, ಅಲ್ಲಿ ಗೆಲ್ತಕ್ಕಂಥ ಕೆಲಸ ಆಗಲೇಬೇಕು. ನೋಡೋಣ, ಟಿಕೆಟ್ ಅಂತ ಸಮಯ ಬಂದಾಗ ಆ ವಿಚಾರದ ಬಗ್ಗೆ ಮಾತಾಡೋಣ. ಪಕ್ಷ ಅದನ್ನು ನಿರ್ಧಾರ ಮಾಡುತ್ತೆ. ನೀವು ಅಲ್ಲಿ ತನಕ ನಿಮ್ಮ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು, ಯಾವುದೇ ಗೊಂದಲಗಳು ಬೇಡ ಅಂತ ಹೇಳ್ಬಿಟ್ಟು ವಿಜಯೇಂದ್ರರವರು ಮಾಹಿತಿ ಕೊಟ್ಟಿದ್ದಾರೆ ಅಂತ ಇವರಿಗೆ ನಿನ್ನೆ ಕಂಪ್ಲೇಂಟ್ ನೀಡ್ತಕ್ಕಂಥದ್ದು. ಆದರೆ ಇವರು ಈಗ ಹರಿನಾಥ್ ರೆಡ್ಡಿ ಅವರು BJPಗೆ ಬರ್ತಕ್ಕಂಥ ಎಲ್ಲ ಅವಕಾಶಗಳಿದ್ದಾವೆ, ಟಿಕೆಟ್ ಕೇಳ್ತಕ್ಕಂಥ ಅವಕಾಶ ಇದೆ. ಅವರು ಕೂಡ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಪ್ಲಸ್ ಈ ಬಾಗೇಪಲ್ಲಿ ತಾಲೂಕಲ್ಲೇ 2013ರಲ್ಲಿ ಚುನಾವಣೆಗೆ ನಿಂತು JDS ಅಲ್ಲಿ ಸೋತಿರ್ತಕ್ಕಂಥ ವ್ಯಕ್ತಿ. ಕೇಳಬಾರ್ದಂತ ಏನಿಲ್ವಲ್ಲ ಟಿಕೆಟು. ಲೋಕಲ್ಲು ಕೊಡ್ತಾರಾ ಗೊತ್ತಿಲ್ಲ, ಅಥವಾ ಇವ್ರು ಬಿಡ್ತಾರಾ ಮುನ್ರಾಜ್ ಅವರವರು ಅದು ಗೊತ್ತಿಲ್ಲ. ಹರಿನಾಥ್ ರೆಡ್ಡಿಗೆ ಟಿಕೆಟ್ ಕೊಡೋದು ಗೊತ್ತಿಲ್ಲ, ಇವ್ರು ಬಿಟ್ಕೊಡ್ತಾರ ಅನ್ನೋದು ಗೊತ್ತಿಲ್ಲ. ಅಂತೂ ವಿಚಾರವಾಗಿ ಹೋಗ್ಬಿಟ್ಟು ನನ್ನ ಪ್ರಸ್ತಾಪ ಇವ್ರ ಗೊಂದಲಗಳು. ಈ ಬಾಗೇಪಲ್ಲಿಯಲ್ಲಿ ಗೆಲ್ಲೋದಕ್ಕಿಂತ ಟಿಕೆಟ್ ದೊಡ್ಡ ಸಮಸ್ಯೆ ಲಾಸ್ಟ್ ತನಕ, ಅದೊಂದು ಇವ್ರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ನಾವು ಕೊನೆಯದಾಗಿ ಎಷ್ಟು ಹೇಳಿದ್ರು ಕೂಡ ಒಂದೇ ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತೀನಿ. ಸುಧಾಕರ್ ಅವ್ರನ್ನ ಮುನ್ರಾಜ್ ನಂಬಲ್ಲ, ಮುನ್ರಾಜ್ರವ್ರನ್ನ ಸುಧಾಕರ್ ಕೂಡ ನಂಬಲ್ಲ. 100ಕ್ಕೆ 100 ಶತಸಿದ್ಧ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರವ್ರಿಗೆ ಅವರೇನೆ. ಮಾತು ಮನೇನ್ ಕಡಿಸ್ತು, ತೂತು ಒಲೆನ್ ಕಡಿಸ್ತು ಅಂತ. ಮಾತು ಮೌನವಾಗಿರ್ಬೇಕು, ರಾಜಕೀಯದಲ್ಲಿ ತಾಳ್ಮೆ ಇರಬೇಕು. ಯಾವಾಗ ಏನಾಗುತ್ತೆ ಯಾವಂಗೂ ಗೊತ್ತಿಲ್ಲ, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಗೊತ್ತಿಲ್ಲ. ಮುನ್ರಾಜ್ ಟಿಕೆಟ್ ಕೊಟ್ರೆ ಗೆದ್ದೇ ಬಿಡ್ತೀವಿ ಅಂತಿದ್ರು, ಗೆದ್ರ. ಕೋನ್ಪ್ರೆಡ್ ಅವ್ರಿಗೆ ಟಿಕೆಟ್ ಕೊಟ್ರೆ ಸೋತೋಗ್ತೀವಿ ಅಂತಂದ್ರು, ಅವ್ರಿಗೆ ಟಿಕೆಟ್ ಆಯ್ತಾ? ಏನು ಪರಿಸ್ಥಿತಿಗಳು ರಾಜಕೀಯದಲ್ಲಿ? ಇಂಥದ್ದು ಆಗುತ್ತೆ, ಇಂಥದ್ದು ಆಗಲ್ಲ ಅನ್ನೋ ವಿಚಾರಗಳು ಯಾವುವು ಇಲ್ಲ. ಟಿಕೆಟ್ ಯಾರಿಗೆ ಕೊಟ್ಟರು ನೀವು ಕೆಲಸ ಮಾಡಲೇಬೇಕಂತಕ್ಕಂಥದ್ದು ಹೈಕಮಾಂಡು ಅದು ಅಲಿಖಿತ ನಿಯಮ. ಅದು ಯಾರು ಅದನ್ನು ಅಬ್ಜೆಕ್ಷನ್ ಮಾಡೋಕ್ಕೂ ಬರಲ್ಲ. ಬಿಟ್ಟು ಹೋಗೋರು ಹೋಗ್ಲಿ, ಇರೋರು ಇರಲಿ, ಚುನಾವಣೆಗಳು ನಡೀತವೆ. ಜೊತೆಗೆ ಈ ಮುಂದಿನ ನಡೆಗಳು ಏನು ಇವ್ರಿಗೆಲ್ಲ ಓಪನ್ ಆಗಿ ಮಾತಾಡ್ಬಿಟ್ಟವ್ರೆ. MP ಗಳ ಬಗ್ಗೆ ಇವ್ರ ಬಗ್ಗೆ ಅವರು. ಈಗ ಸುಧಾಕರ್ ಅವರು ಓಪನ್ ಆಗಿ ಮಾತಾಡ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಚುನಾವಣೆಗಳಲ್ಲಿ ನಾನು ಮಾಡೋದಿಲ್ಲ. ಮೊನ್ನೆ ಚುನಾವಣೆಯಲ್ಲಿ ನಾನು ಮಾಡಿದ್ರು 63,000 ಬಂದಿದೆ. ಮತ್ತೆ ಮುಂಬರುವ ಚುನಾವಣೆಯಲ್ಲಿ ನಾನು ಮುನಿರಾಜರವರ ಪರವಾಗಿ ಚುನಾವಣೆ ಪ್ರಚಾರವನ್ನು ಮಾಡೋದಿಲ್ಲ ಅಥವಾ ಓಟ್ ಕೇಳೋದಿಲ್ಲ. ಅವ್ರು ಗೆಲ್ಲಲಿಕ್ಕೆ ನಾನು ಪ್ರಯತ್ನ ಪಡೋದಿಲ್ಲ. ಅರ್ಥ ಏನು? ಮತ್ತೆ ಅರ್ಥ ಏನಿದು? ನಾನು ಹೇಳಿದವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಸ್ಕೊಂಬರ್ತೀನಿ, ಅದು ನನ್ನ ಜವಾಬ್ದಾರಿ. ಈ ಥರ ಅವರು ಸ್ಪೀಡ್ ಪೋಸ್ಟ್. ಅದನ್ನು ಕಟ್ ಮಾಡಿದ್ರೆ ಅವ್ರು ನಮಗೆ ಬೇಕಾಗೇ ಇಲ್ಲ, ನಮಗೇ ಶಕ್ತಿ ಇದೆ, ಅವ್ರದ್ದು ಅವ್ರು ನೋಡ್ಕೊಳ್ಳಿ, ಅವರೇನು ಎಲ್ಲ ಪಕ್ಷದಲ್ಲಿ ಇಂಟರ್ಫಿಯರ್ ಆಗೋದು ನಮಗೆ ಇಷ್ಟ ಇಲ್ಲ ಅಂತಕ್ಕಂಥ ಮಾತುಗಳು ಕೂಡ ಮುನ್ರಾಜರ ಕಡೆಯಿಂದ ಜಾರಿದ್ದಾರೆ. ಸೊ ಇದೆಲ್ಲ ಮುಂದಕ್ಕೆ ಹೋಗಿ ಎಲ್ಲಿ ತನಕ ನಿಲ್ಲುತ್ತೋ ನಮಗೆ ಗೊತ್ತಿಲ್ಲ. ನೋಡೋಣ, ವಿಚಾರಗಳು ಬಂದರೆ ಗೊತ್ತಾಗುತ್ತೆ. ಇನ್ನೇನೆಲ್ಲ ಸ್ಟಾರ್ಟ್ ಇತ್ತು, ಇನ್ನೊಂದು 2.5 ವರ್ಷ ಎಲೆಕ್ಷನ್ಸ್, ಇನ್ನೊಂದು ವರ್ಷದಲ್ಲಿ ರೈಸ್ ಆಗುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡೋಣ. ಜೊತೆಗೆ ಈ ಬಾಗೇಪಲ್ಲಿ ತಾಲೂಕಿನಲ್ಲಿ ಯಾರು ಟಿಕೆಟ್ ಕೊಡಬೇಕು BJPಯಲ್ಲಿ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥ ಇವರು ಕೂಡ ಕಾಮೆಂಟ್ ಮಾಡಿ
ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು? ಅಥವಾ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತೇಳಿ ನಾನು